ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪದ್ಮಪುರಾಣದ ಪ್ರಕಾರ ಈ ಮರ್ತ್ಯಲೋಕದಲ್ಲಿ ಜೀವ ಜಂತುಗಳ ಸುಮಾರು 84 ಲಕ್ಷ ಯೋನಿಗಳು ಜೀವಿಸ್ತಿವೆ. ಅದರಲ್ಲಿ ಒಂದು ಅಂದರೆ ಅದು ಮನುಷ್ಯ ಯೋನಿ. ಅದು ಈ 84 ಲಕ್ಷ ಜೀವಿಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದ ಯೋನಿ. ಪ್ರತಿ ಪ್ರಾಣಿ ಅಥವಾ ಜೀವಿ ಕೂಡ ತನ್ನ ಕರ್ಮಗಳ ಆಧಾರದ ಮೇಲೆಯೇ ಅದರ ಮುಂದಿನ ಜನ್ಮ ನಿರ್ಧಾರವಾಗುತ್ತೆ ಅಂತ ನಮ್ಮ ಗ್ರಂಥಗಳು ಹೇಳ್ತಾವೆ. ಸತ್ಕರ್ಮಗಳು ಮತ್ತು ಕೆಟ್ಟ ಕರ್ಮಗಳೇ ನಮ್ಮ ಜನ್ಮದ ರಹಸ್ಯಗಳು ಅಂತ ಹೇಳಿದ್ರೂ ತಪ್ಪಾಗಲಾರದು. ಯಾವ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಹೆಚ್ಚಾಗಿ ಸತ್ಕರ್ಮಗಳನ್ನು ಮಾಡುತ್ತಾನೋ ಆತನ ಜನ್ಮ ಮನುಷ್ಯ ಯೋನಿಯಲ್ಲಾಗತ್ತೆ ಅಂತ ಗರುಡ ಪುರಾಣ ಹೇಳುತ್ತೆ. ನಮ್ಮ ಧರ್ಮ ಗ್ರಂಥಗಳಲ್ಲಿ ಹೇಳಿರುವ ಪ್ರಕಾರ ಮನುಷ್ಯ ಜನ್ಮ ಅತಿ ಕಷ್ಟಕಾರಿ ಮತ್ತು ದುರ್ಲಭ ಜನ್ಮ ಅಂತ ವಿವರಿಸಲಾಗಿದೆ. ನಮ್ಮ ಗ್ರಂಥಗಳನ್ನು ನಂಬೋದಾದ್ರೆ ಜೀವನದ ಅತಿ ಹೆಚ್ಚು ಕಷ್ಟಗಳು ಅನುಭವಿಸುವುದು ಮನುಷ್ಯ ಯೋನಿಯಲ್ಲೇ ಅಂತ ಹೇಳ್ತಾವೆ. ಹಾಗಿದ್ರೆ ಮನುಷ್ಯ ಜನ್ಮದಲ್ಲಿ ಸಿಗುವ ಕಷ್ಟಗಳೇನು? ಒಂದು ಜೀವಿಯ ಕಷ್ಟಗಳು ಅದು ಗರ್ಭದಲ್ಲೇ ಇರುವಾಗಲೇ ಶುರುವಾಗುತ್ತೆ. ಬದುಕಿನ ಅಂತ್ಯದಲ್ಲಿ ತಿಳಿಯುವ ಜನ್ಮದ ರಹಸ್ಯ ಅಷ್ಟು ಭಯಾನಕವಾಗಿರುತ್ತೆ. ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ನಮ್ಮ ಪುರಾಣ ಅಥವಾ ಗ್ರಂಥಗಳು ಹೇಳುವುದೇನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮನುಷ್ಯ ಜೀವಿಯೊಂದು ಒಂದು ಯೋನಿಯ ಗರ್ಭ ಪ್ರವೇಶ ಮಾಡಿದ ನಂತರ ತನ್ನ ಜೀವಿತಾವಧಿ ತನಕ ಏನೇನು ಕಷ್ಟಪಡುತ್ತೆ ಅಂತ ಗರುಡ ಪುರಾಣದಲ್ಲಿ ವಿಸ್ತಾರವಾಗಿ ಚರ್ಚಿಸಲಾಗಿದೆ. ಅದರ ಪ್ರಕಾರ ಜೀವಿಯೊಂದು ತಾಯಿಯ ಗರ್ಭದಲ್ಲಿರುವಾಗಲೇ ಕಷ್ಟಗಳನ್ನು ಅನುಭವಿಸಲು ಶುರು ಮಾಡುತ್ತೆ. ಅಲ್ಲಿಂದ ಶುರುವಾಗುವ ಆ ಪೂರ್ವ ಜನ್ಮದ ಸಂಕಷ್ಟಗಳು ತನ್ನ ಬದುಕಿನ ಅಂತ್ಯದವರೆಗೂ ಅನುಭವಿಸುತ್ತೆ. ಒಂದು ಜೀವಿ ಮೃತಪಟ್ಟ ಬಳಿಕ ಅದು ಮನುಷ್ಯ ಯೋನಿಯಲ್ಲಿ ಜನಿಸುವ ಮೂಲಕ ಎಲ್ಲವೂ ಶುರುವಾಗುತ್ತೆ. ಪರಮಾತ್ಮ ಅಥವಾ ಖುದ್ದು ಈಶ್ವರನ್ನೇ ನಿಶ್ಚಯಿಸಿದ ಪುರುಷನ ವೀರ್ಯದ ರೂಪದಲ್ಲಿ ಆ ಜೀವಿ ಒಂದು ಸ್ತ್ರೀಯ ಗರ್ಭ ಪ್ರವೇಶ ಮಾಡುತ್ತೆ. ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಸ್ತ್ರೀಯ ರಜೋಗುಣದಲ್ಲಿ ಆ ವೀರ್ಯ ಮೇಳೈಸುತ್ತೆ. ಇದರ ನಂತರ 5 ದಿನಗಳ ಬಳಿಕ ಆ ವೀರ್ಯ ಮತ್ತು ಸ್ತ್ರೀಯ ಅಂಡಾಣು ಸೇರಿ ಒಂದು ಸಣ್ಣ ಕಣದ ರೂಪ ಪಡೆಯುತ್ತೆ. ಬಳಿಕ ಅದು ಮೊಟ್ಟೆಯ ರೂಪದಲ್ಲಿ ಬದಲಾಗುತ್ತೆ. ಕೇವಲ 1 ತಿಂಗಳಿನಲ್ಲಿ ಅದರ ತಲೆ ರೂಪುಗೊಳ್ಳುತ್ತೆ. 2 ತಿಂಗಳ ಬಳಿಕ ಕೈ ಕಾಲು ಆದಿಯಾಗಿ ಇತರ ಅಂಗಗಳು ರೂಪುಗೊಳ್ಳಲು ಶುರುವಾಗುತ್ತೆ. ಆನಂತರ 3 ತಿಂಗಳು ಕಳೆದ ಬಳಿಕ ಉಗುರು, ಮೂಳೆ, ಚರ್ಮ ಹಾಗೂ ಸ್ತ್ರೀ ಅಥವಾ ಪುರುಷನ ಗುರುತು ಪಡೆಯುತ್ತೆ. ಹೀಗೆ ಉಳಿದ ಅಂಗಾಂಗ ಮತ್ತು ಗ್ರಂಥಿಗಳು ರೂಪುಗೊಳ್ತಾವೆ. 4ನೇ ತಿಂಗಳಿನಿಂದ ಅದರಲ್ಲಿ ಮಾಂಸ ಉತ್ಪಾದನೆಯಾಗಲು ಶುರುವಾಗುತ್ತೆ. 5 ತಿಂಗಳು ಕಳೆದ ನಂತರ ಮಗುವಿಗೆ ಹಸಿವು ಮತ್ತು ನೀರಡಿಕೆ ಅನುಭವಕ್ಕೆ ಬರಲು ಆರಂಭಗೊಳ್ಳುತ್ತೆ. 6ನೇ ತಿಂಗಳಿನಲ್ಲಿ ತಾಯಿಯ ಕರುಳ ಬಳ್ಳಿಯಿಂದ ಸುತ್ತಿಕೊಂಡ ಮಗು ತಾಯಿಯ ಬಲ ಹೊಟ್ಟೆಯಲ್ಲಿ ತಿರುಗುವುದಕ್ಕೆ ಶುರು ಮಾಡುತ್ತೆ. ಆ ಸಮಯದಲ್ಲಿ ತಾಯಿ ಸೇವಿಸುವ ಅನ್ನ ಮತ್ತು ನೀರಿನಿಂದ ಮಗುವಿನ ಹಸಿವು ಹಾಗೂ ಬಾಯಾರಿಕೆ ತಣಿಯುತ್ತೆ. ಇದೇ ವೇಳೆ ಆ ಮಗು ಮಲ ಮೂತ್ರದಿಂದ ಕೂಡಿದ ಗರ್ಭದಲ್ಲಿ ಮಲಗಬೇಕಾಗತ್ತೆ. ಗರುಡ ಪುರಾಣದ ಪ್ರಕಾರ ಗರ್ಭಾಶಯದಲ್ಲಿರುವ ಹುಳುಗಳು ಆ ಮಗುವಿನ ಅಂಗಗಳನ್ನು ಪದೇ ಪದೇ ತಿನ್ನಲು ಶುರು ಮಾಡ್ತವೆ. ಈ ವೇಳೆ ಆ ಜೀವ ತುಂಬಾ ನೋವು ಅನುಭವಿಸಲು ಶುರು ಮಾಡುತ್ತೆ. ಇದರಿಂದಾಗಿ ಕ್ಷಣ ಬಿಟ್ಟು ಕ್ಷಣ ಅದು ಪ್ರಜ್ಞೆ ತಪ್ಪುತ್ತೆ. ಇದಿಷ್ಟೇ ಅಲ್ಲದೆ ತಾಯಿ ತಿನ್ನುವ ಹುಳಿ, ಖಾರ, ಬಿಸಿಯೂಟದಿಂದ ಅದು ಕಷ್ಟ ಅನುಭವಿಸುತ್ತಿರುತ್ತೆ. ಅದರ ಮುಖ ಯಾವಾಗಲೂ ಬೆನ್ನಿನ ಕಡೆ ವಾಲಿರುತ್ತೆ. 6ನೇ ತಿಂಗಳಿನಲ್ಲಿ ಆ ಜೀವಿಯ ಮುಖ ಕುಂಡಲ ಆಕಾರದಲ್ಲಿರುತ್ತೆ. ತಾಯಿಯ ಗರ್ಭದಲ್ಲಿ ಆ ಮಗು ಪಂಜರದೊಳಗಿನ ಗಿಣಿಯಂತೆ ಅಸಹಾಯಕವಾಗಿರುತ್ತೆ. ಪರಾಧೀನ ಸ್ಥಿತಿಯಲ್ಲಿರುವ ಮಗು ಅಲುಗಾಡಲು ಕೂಡ ಕಷ್ಟಪಡುತ್ತಿರುತ್ತೆ. ಇದೇ ಹೊತ್ತಿಗೆ ದಿವ್ಯ ಶಕ್ತಿಯ ರೂಪದಲ್ಲಿ ಆ ಜೀವಿಗೆ ಸ್ಮರಣ ಶಕ್ತಿ ಪ್ರಾಪ್ತಿಯಾಗುತ್ತೆ. ಆದರೆ ಅದು ಒಂದು ರೀತಿಯಲ್ಲಿ ಶಾಪ ಅಂತಾನೆ ಹೇಳಬೇಕು. ಯಾಕಂದ್ರೆ ಆ ಜೀವಿಗೆ ತನ್ನ ಪೂರ್ವ ಜನ್ಮದ ಪಾಪಗಳು ಆ ವೇಳೆಗೆ ಕಣ್ಮುಂದೆ ಬರಲು ಶುರುವಾಗತ್ತೆ. ಪದೇ ಪದೇ ತನ್ನ ಪೂರ್ವ ಜನ್ಮದ ಕರ್ಮಗಳನ್ನು ನೆನಪಿಸಿಕೊಳ್ಳುತ್ತಾ ಆ ಜೀವಿ ಬಡವಾಗುತ್ತಾ ಹೋಗುತ್ತೆ. ಎಷ್ಟೋ ಸಲ ಈ ನೆನಪುಗಳೇ ಉಸಿರು ಕಟ್ಟುತ್ತವೆ. ಇನ್ನು ತಾಯಿಯ ಗರ್ಭಧಾರಣೆಯಾಗಿ 7ನೇ ತಿಂಗಳು ಆರಂಭವಾಗ್ತಿದ್ದಂತೆ ಆ ಜೀವಿಗೆ ಜ್ಞಾನಶಕ್ತಿ ಬರುವುದಕ್ಕೆ ಆರಂಭವಾಗುತ್ತೆ. ಹೀಗಾಗಿ ಒಂದೇ ಜಾಗದಲ್ಲಿ ಇರೋದಕ್ಕೆ ಅದು ಇಷ್ಟಪಡುವುದಿಲ್ಲ. ಸ್ಥೂಲ ಶರೀರವೊಂದರ ಒಳಗೆ ಬಂಧನವಾಗಿರುವ ಆ ಜೀವಿ ತುಂಬಾ ಭಯಭೀತವಾಗಿರುತ್ತೆ. ತನ್ನ ಸೃಷ್ಟಿಗೆ ಕಾರಣಕರ್ತನಾದ ದೇವರಿಗೆ ದುಃಖದಿಂದ ಯಾಚಿಸಲು ಶುರು ಮಾಡುತ್ತೆ. ಹೇ ಪ್ರಭು, ನಿಜ ನಾನು ಅಧರ್ಮಿಯಾಗಿದ್ದೆ. ನಾನು ಪಾಪಕರ್ಮಗಳನ್ನ ಮಾಡಿದ್ದೆ. ನನಗೆ ಈಗ ಅದೆಲ್ಲವೂ ನೆನಪಿಗೆ ಬರ್ತಿದೆ. ಈಗ ನೀನು ನನಗೆ ಕರುಣಿಸಿರುವ ಈ ಗತಿ ನನಗೆ ಯೋಗ್ಯವಾದುತ್ತೆ. ಆದರೂ ನನ್ನನ್ನು ಕ್ಷಮಿಸು ಅಂತ ಆ ಜೀವಿ ಆರ್ತನಾದ ಮಾಡ್ತಿರುತ್ತೆ. ಅಲ್ಲದೆ ಹೀಗೆ ಕ್ಷಮೆ ಕೇಳುತ್ತಲೇ ಮತ್ತೆ ಮರ್ತ್ಯಲೋಕಕ್ಕೆ ನನ್ನನ್ನು ಕಳಿಸಬೇಡ ಅಂತ ಆ ಜೀವ ದೇವರಿಗೆ ಪರಿಪರಿಯಾಗಿ ಬೇಡಿಕೊಳ್ಳುತ್ತೆ.
ಗರುಡ ಪುರಾಣದಲ್ಲಿ ಹೇಳಿರುವಂತೆ ದೇಹ ಹೊತ್ತ ಒಂದು ಜೀವ ಮತ್ತೊಂದು ದೇಹ ಅಂದ್ರೆ ತಾಯಿಯ ಗರ್ಭದಲ್ಲಿ ಮಲಮೂತ್ರಗಳ ನಡುವೆ ಬಿದ್ದು ಒದ್ದಾಡುತ್ತಿರುತ್ತೆ. ಇಂತಹ ಕಷ್ಟಗಳಿಂದ ಜರ್ಜರಿತವಾಗುವ ಆ ಜೀವಿ ಯಾವಾಗ ಇದರಿಂದ ಮುಕ್ತಿ ಸಿಕ್ಕುತ್ತೋ ಅಂತ ತಾಯಿಯ ದೇಹದಿಂದ ಹೊರಬರಲು ಪ್ರಯತ್ನಿಸುತ್ತೆ. ಹೊರಬರಲು ಆಗದೆ ನಿತ್ಯವೂ ದಿನಗಳನ್ನ ಲೆಕ್ಕ ಹಾಕುತ್ತಾ ಶ್ರೀ ಪ್ರಭುವಿನ ನಾಮಸ್ಮರಣೆ ಮಾಡುತ್ತಿರುತ್ತಂತೆ. ಹೇ ಪರಮಾತ್ಮನೇ, ನೀನು ಕೊಟ್ಟ ಬುದ್ಧಿ ಮತ್ತು ವಿವೇಕದಿಂದ ನನಗೆ ಅನುಭವವಾಗ್ತಿದೆ. ನನ್ನೊಳಗೆ ಒಂದು ಅಹಂಕಾರಿ ರೂಪಿಯಾದ ಆತ್ಮ ಬಂದು ನೆಲೆಸಿದೆ. ಇಂತಹ ಆತ್ಮದೊಂದಿಗೆ ಈ ಗರ್ಭದಲ್ಲಿ ಅತ್ಯಂತ ದುಃಖ ಮತ್ತು ಕಷ್ಟದಿಂದ ಇರುತ್ತಿದ್ದೇನೆ. ಹೀಗಿದ್ದರೂ ಕೂಡ ಈ ಗರ್ಭದಿಂದ ಹೊರಗೆ ಬಂದು ಮತ್ತದೇ ಮರ್ತ್ಯದಲ್ಲಿ ಜೀವಿಸಲು ನನಗೆ ಇಷ್ಟವಿಲ್ಲ ತಂದೆ. ಮತ್ತದೇ ಅಂಧಕಾರದ ಬದುಕಿಗೆ ಬೀಳಲು ನನಗಿಷ್ಟವಿಲ್ಲ. ಯಾಕಂದ್ರೆ ಮರ್ತ್ಯದೊಳಗೆ ಹೋಗುವ ಜೀವಿಯ ಗುಣಗಳನ್ನ ನಿಮ್ಮ ಮಾಯೆ ಸೆಳೆದಿಟ್ಟುಕೊಂಡು ಬಿಡುತ್ತೆ. ಹೀಗಾಗಿ ಅದರ ಬುದ್ಧಿ ಅಹಂಕಾರದಿಂದ ತುಂಬಿ ಹೋಗುತ್ತೆ. ಅದನ್ನ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಆ ಪ್ರಾಣಿ ಇದೇ ಸಂಸಾರ ಚಕ್ರದ ಬಲೆಗೆ ಬಿದ್ದು ಪದೇ ಪದೇ ಹುಟ್ಟು ಸಾವುಗಳ ಮಧ್ಯೆ ಸುತ್ತುತ್ತಿರುತ್ತೆ. ಹೀಗಾಗಿ ನನಗೆ ಇಲ್ಲೇ ಮುಕ್ತಿ ಕೊಡು ಭಗವಂತ ಅಂತ ಆ ಜೀವಿ ಬೇಡಿಕೊಳ್ಳುತ್ತಿರುತ್ತಂತೆ. ಆದರೆ ಆ ಜೀವಿಯ ಕರ್ಮಫಲ ಅದು ಅನುಭವಿಸಲೇಬೇಕು ಅಂತ ಗರುಡ ಪುರಾಣ ಹೇಳುತ್ತೆ. ಹೀಗೆ ಗರ್ಭದಲ್ಲೇ ಕಷ್ಟಗಳ ಸರಮಾಲೆ ನೋಡುವ ಜೀವಿಯನ್ನ 9 ಅಥವಾ 10ನೇ ತಿಂಗಳು ನಡೆಯುತ್ತಿರುವಾಗ ಋಷಿಕಲ್ಪದ ಅಣತಿಯಂತೆ ಪ್ರಸೂತಿ ವಾಯು ಪ್ರಸವದ ಸಲುವಾಗಿ ಆ ಜೀವಿಯನ್ನ ಕೆಳಮುಖ ಮಾಡಿ ಹೊರಗೆ ತಳ್ಳುತ್ತೆ. ಯೋನಿಯಿಂದ ಹೊರಗೆ ಬರುವಾಗಲೂ ಆ ಜೀವಿ ಪಡಬಾರದ ನೋವು ತಿನ್ನುತ್ತೆ. ಕೊನೆಗೆ ಜರ್ಜರಿತವಾಗಿ ಮರ್ತ್ಯ ಲೋಕಕ್ಕೆ ಬಂದು ಬೀಳುತ್ತೆ. ಈ ಎಲ್ಲಾ ವಿವರಗಳನ್ನ ವಿಷ್ಣು ಪುರಾಣದಲ್ಲಿ ಶ್ರೀಹರಿಯು ಪಕ್ಷಿರಾಜ ಗರುಡನಿಗೆ ಹೇಳ್ತಾನೆ. ಹೀಗೆ ಏಕ್ದಮ್ ಆಗಿ ಮಲಮೂತ್ರಗಳ ಮಧ್ಯೆ ಭೂಮಿಗೆ ಬಂದು ಬೀಳುವ ಆ ಜೀವಿಗೆ ಒಂದೇ ಸಲಕ್ಕೆ ಉಸಿರನ್ನ ತೆಗೆದುಕೊಳ್ಳಲು ಆಗೋದಿಲ್ಲ. ಇದೇ ವೇಳೆ ಅದರ ಪೂರ್ವ ಜನ್ಮದ ಎಲ್ಲಾ ಸ್ಮೃತಿ ನಷ್ಟವಾಗಿ ಬಿಡುತ್ತೆ. ಹೀಗೆ ಜನ್ಮ ಕಳೆದುಕೊಳ್ಳುತ್ತಿದ್ದಂತೆ ಅದು ಏನೂ ಅರಿಯದೆ ದಿಢೀರ ತಾಳುವುದಕ್ಕೆ ಶುರು ಮಾಡುತ್ತೆ. ಕರ್ಮ ಭೋಗದ ನೋವುಗಳನ್ನ ಗರ್ಭದಲ್ಲೇ ಉಂಡು ಬಳಿಕ ಭೂಮಿಗೆ ಬಂದು ಬೀಳುವ ಆ ಜೀವಿಗೆ ಮತ್ತದೇ ಮರ್ತ್ಯದ ಮಾಯೆ ಅಪ್ಪಿಕೊಳ್ಳುತ್ತೆ. ಮಾಯೆಯ ಸ್ಪರ್ಶದಿಂದ ಮೋಹಿತವಾಗುವ ಆ ಜೀವಿ ಏನೂ ಮಾತನಾಡುವ ಸ್ಥಿತಿಯಲ್ಲಿರುವುದಿಲ್ಲ. ಶಿಶು ರೂಪದಲ್ಲಿ ಬರುವ ಭ್ರಾಂತಿಗಳನ್ನ ಪರಾಧೀನನಾಗಿ ಆ ಜೀವಿ ಅನುಭವಿಸಲು ಶುರು ಮಾಡುತ್ತೆ. ಅದೇ ವೇಳೆಗೆ ಅದರ ಪೋಷಣೆ ಮಾಡಲು ಬಯಸುವ ಮನುಷ್ಯರು ಅದರ ಇಚ್ಛೆಗಳನ್ನು ಅರಿಯಲು ಸಾಧ್ಯವಾಗುವುದಿಲ್ಲ. ಇತ್ತ ತನ್ನಿಚ್ಛೆಯನ್ನ ಹೇಳಲು ಆಗದೆ ಆ ಜೀವಿ ಸಂಕಟ ಪಡುತ್ತಿರುತ್ತೆ. ಮಲಮೂತ್ರದಲ್ಲಿ ಬಿದ್ದು ಉರಿಯುವ ಮೈ ನೇವಿಕೊಳ್ಳಲು ತನ್ನಿಚ್ಛೆಯನ್ನ ಹೇಳಲು ಬಿದ್ದ ನೆಲದಿಂದ ಮೇಲೆ ಕೇಳಲು ಆ ಜೀವಿ ಪರದಾಡುತ್ತಿರುತ್ತೆ. ಏನನ್ನು ಮಾಡಲು ಆ ಜೀವಿ ಸಂಪೂರ್ಣ ಅಸಮರ್ಥವಾಗಿರುತ್ತೆ. ಈ ರೀತಿಯಾಗಿ ಶಿಶು ಅವಸ್ಥೆಯಲ್ಲಿ ದುಃಖವನ್ನು ಅನುಭವಿಸುವ ಆ ಜೀವಿ ಮುಂದೆ ಕಿಶೋರ ಅವಸ್ಥೆಯಲ್ಲೂ ಕೂಡ ಮತ್ತದೇ ದುಃಖವನ್ನು ಅನುಭವಿಸುತ್ತೆ. ಅದರ ಬಳಿಕ ಯೌವನಾವಸ್ಥೆಗೆ ಬರುವ ಆ ಜೀವಿ ಅಸುರ ಗುಣಗಳಿಂದ ತುಂಬಿ ಹೋಗಿರುತ್ತೆ. ದುರ್ವ್ಯಸನಗಳಲ್ಲಿ ಆಸಕ್ತಿ ತುಂಬಿ ನೀಚ ಪುರುಷರೊಂದಿಗೆ ತನ್ನ ಗೆಳತನ ಬಯಸುತ್ತೆ. ಸದ್ ಪುರುಷರೊಂದಿಗೆ ದ್ವೇಷ ಸಾಧಿಸುತ್ತಾ ಎಲ್ಲ ಭೋಗಗಳನ್ನು ಅನುಭವಿಸಬೇಕು, ಅದಕ್ಕೆ ಭೂಮಿಗೆ ಬಂದಿದ್ದು ಅಂತ ತನ್ನನ್ನೇ ತಾನು ಹುಂಬ ನಂಬಿಕೆಯಲ್ಲಿ ಕಾಲ ಕಳೆಯುತ್ತೆ. ಭಗವಂತನ ಮಾಯೆ ರೂಪಿಯಾದ ಸ್ತ್ರೀಯನ್ನ ನೋಡಿ ನಯನ ನಕ್ಷೆಯಿಂದ ಪ್ರಲೋಭಿತನಾಗುತ್ತಾನೆ. ಅದನ್ನು ಅನುಭವಿಸಬೇಕು ಅಂತ ಹಂಬಲಿಸ್ತಾನೆ. ಹೀಗೆ ಹಂಬಲಿಸಿ ಕೊನೆಗೆ ದುಂಬಿಹುಳ ದೀಪದಲ್ಲಿ ಬಿದ್ದಂತೆ ಅಂಧಕಾರದ ಪಾತಾಳಕ್ಕೆ ಬೀಳ್ತಾನೆ. ವಿಷ್ಣು ಪುರಾಣದಲ್ಲಿ ಹೇಳಿರುವಂತೆ ಯಾವ ವಸ್ತುವಿನ ಬೆನ್ನು ಹತ್ತುತ್ತಾನೋ ಆ ವಸ್ತು ಸಿಗದೇ ಇದ್ದಾಗ ಜಿತೇಂದ್ರ ಪುರುಷ ಕೂಡ ಕೋಪಿಷ್ಟನಾಗ್ತಾನೆ. ಇದರಿಂದಲೇ ಕ್ರೋಧ ಜನ್ಮ ತಾಳುತ್ತೆ. ಆ ಕಾಮಿ ವ್ಯಕ್ತಿ ಅಭಿಮಾನ ಮತ್ತು ಕ್ರೋಧದಿಂದ ತನ್ನ ಜೊತೆಗೆ ಮತ್ತೊಬ್ಬ ಕಾಮಿಯೊಂದಿಗೆ ಶತ್ರುತ್ವ ಸಾಧಿಸ್ತಾನೆ. ಹೀಗೆ ಇಬ್ಬರು ಕಾಮರೂಪಿಗಳು ಜಗಳವಾಡಿ ಕೊನೆಗೆ ಮದವೇರಿದ ಗಜಗಳಲ್ಲಿ ಒಂದು ಆನೆ ಸತ್ತಂತೆ ಒಬ್ಬನ ಸಾವಿನಲ್ಲಿ ಆ ಜಗಳ ಅಂತ್ಯವಾಗುತ್ತೆ. ಇನ್ನು ತನ್ನ ಸುಖಕ್ಕಾಗಿ ಇನ್ನೊಂದು ಪ್ರಾಣಿಯನ್ನ ಹತ್ಯೆ ಮಾಡಿ ಅದರ ಮಾಂಸ ತಿಂದರೆ ಮುಂದಿನ ಜನ್ಮದಲ್ಲಿ ಆ ಹತ್ಯೆ ಮಾಡಿ ತಿಂದ ಪ್ರಾಣಿಯ ಯೋನಿಯಲ್ಲಿ ಜನಿಸ್ತಾನೆ ಅಂತ ವಿಷ್ಣು ಪುರಾಣ ಹೇಳುತ್ತೆ. ಇನ್ನು ಜೀವನದ ಅಂತ್ಯಕಾಲದಲ್ಲಿ ತಾನು ಬದುಕಿನುದ್ದಕ್ಕೂ ಮಾಡಿದ ಅಧರ್ಮ ಕರ್ಮಗಳ ಫಲವಾಗಿ ದೈಹಿಕ ಮತ್ತು ಮಾನಸಿಕ ನೋವುಗಳನ್ನು ಅನುಭವಿಸಬೇಕಾಗತ್ತೆ. ಉದಾಹರಣೆಗೆ ಹೇಳುವುದಾದ್ರೆ, ಯಾವ ವ್ಯಕ್ತಿ ಕೊನೆಗಾಲದಲ್ಲಿರುವ ತನ್ನ ತಂದೆ ತಾಯಿಯರ ಸೇವೆ ಮಾಡದೆ ಅವರನ್ನ ಮನೆಯಿಂದ ಹೊರ ಹಾಕುತ್ತಾನೋ, ವೃದ್ಧಾಶ್ರಮ ಸೇರಿಸುತ್ತಾನೋ, ಮುಂದೆ ಆ ವ್ಯಕ್ತಿಗೂ ಕೂಡ ಆತನ ಸಂತಾನ ಅದೇ ರೀತಿಯಾಗಿ ಕರ್ಮ ರಿಪೀಟ್ ಮಾಡುತ್ತೆ. ಹೀಗೆ ಈ ಜೀವನ ಚಕ್ರ ನಿರಂತರವಾಗಿ ನಡೀತಿರುತ್ತೆ. ಹೀಗೆ ಮೃತ್ಯುವಾದ ಬಳಿಕ ಆ ಜೀವಿಯಿಂದ ಬಿಡುಗಡೆ ಹೊಂದಿದ ಆತ್ಮ ಮತ್ತೊಂದು ರೀತಿಯಲ್ಲಿ ಶಿಕ್ಷೆಗೆ ಒಳಪಡಬೇಕಾಗತ್ತೆ. ಈಗಾಗಲೇ ಅದರ ಬಗ್ಗೆ ವಿಡಿಯೋ ಮಾಡಲಾಗಿದ್ದು ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ, ಅದನ್ನ ನೀವು ನೋಡಬಹುದು.
ಹೀಗೆ ಸತ್ತ ಬಳಿಕವೂ ಆ ಆತ್ಮವನ್ನ ಶುದ್ಧೀಕರಿಸಿ ಮತ್ತೆ ಅದರ ಕರ್ಮಫಲದ ಆಧಾರದ ಮೇಲೆ ಯಾವ ಜೀವಿಯಾಗಿ ಅದು ಜನ್ಮ ಪಡಿಬೇಕು ಎಂಬುದು ನಿರ್ಧರಿಸಲಾಗುತ್ತೆ. ಹೀಗಾಗಿ ನಮ್ಮ ಗ್ರಂಥಗಳ ಪ್ರಕಾರ ಈ ಹುಟ್ಟು ಸಾವುಗಳ ಚಕ್ರದಿಂದ ಪಾರಾಗಬೇಕು ಅಂದ್ರೆ ಮನುಷ್ಯ ಸತ್ಕರ್ಮಗಳನ್ನ ಮಾಡಬೇಕು. ಅದರಿಂದ ಪರದೈವದ ಸನ್ನಿಧಿ ಸೇರಬಹುದು ಅಂತ ಹಿಂದೂ ಗ್ರಂಥಗಳು ಹೇಳ್ತಾವೆ. ಇದಿಷ್ಟು ಕೂಡ ನಮ್ಮ ಭಾಗವತ, ವಿಷ್ಣು ಪುರಾಣ, ಪದ್ಮಪುರಾಣ ಮತ್ತು ಗರುಡ ಪುರಾಣದಲ್ಲಿ ಹೇಳಲಾದ ಮಾಹಿತಿಯನ್ನ ನಾವು ನಿಮಗೆ ನೀಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.